ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಸ್ಕ್ ಮಿ ಅ ಕ್ವೆಶನ್ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಡು ಯು ಹ್ಯಾವ್ ಎನಿ ರಿಗ್ರೆಟ್ಸ್ ಇನ್ ಯುವರ್ ಲೈಫ್? ನೀವು ಇಷ್ಟು ಬೇಗ ಹೇಗೆ ಸಣ್ಣ ಆಗಿದ್ದೀರಾ? ಹೌ ಡು ಯು ರಿಮೂವ್ ಬಾಡಿ ಹೇರ್ ಅಂಡ್ ಮನಿ ಕ್ಯಾಂಟ್ ಬೈ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ಲ, ಅವ್ರ ಹತ್ರ ಮನಿ ಇಲ್ಲ ಅದಕ್ಕೆ ಹೇಳ್ತಾರೆ. ಗುಡ್ ಅಂಡ್ ಬ್ಯಾಡ್ ಮೆಮೊರೀಸ್ ಆಫ್ 2025. ನನಗೂ ಗೊತ್ತಿಲ್ಲ ಯಾಕೆ ಎಡವಟ್ಟು ಆಗುತ್ತೆ ಅಂತ ನನ್ನ ಜೊತೆ ಇಷ್ಟೊಂದು. ಐ ಯು ಫೀಲಿಂಗ್ ಇಮೋಷನಲ್? ಕ್ರೈ ಇಟ್ ಔಟ್. ಹತ್ತು ಪುಡಿ. ಆಯ್ತು, ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಸ್ವಲ್ಪ ಹುಷಾರಿಲ್ಲ, ಬಟ್ ಆದ್ರೂ ನಾನು ಫ್ಯೂ ಡೇಸ್ ಬ್ಯಾಕ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ Q&A ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ಆಸ್ಕ್ ಮಿ ಅ ಕ್ವೆಶನ್ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಸೊ ಹಾಗಾಗಿ ಅದಕ್ಕೆ ಯಾರ್ಯಾರು ರೆಸ್ಪಾಂಡ್ ಮಾಡಿದ್ರಿ, ಆ ಒಂದು ರೆಸ್ಪಾನ್ಸ್ ಮೇಲೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಿಮ್ಮ ಒಂದು ಕ್ವೆಶನ್ಸ್ ಏನಿದೆ, ಸೊ ಅದಕ್ಕೆ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಆಮ್ ಟೇಕಿಂಗ್ ದ ಫಸ್ಟ್ ಮೆಸೇಜ್. ಲಾಟ್ಸ್ ಆಫ್ ಲವ್, ಒನ್ ಆಫ್ ಮೈ ಇನ್ಸ್ಪಿರೇಷನ್. ಸೊ ಇದು ಆಕ್ಚುಲಿ ನನ್ನ ಒನ್ ಆಫ್ ದ ಸ್ಟಾಫ್ ಕಮೆಂಟ್ ಹಾಕಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ ಯಾರೊಬ್ರು ಕಮೆಂಟ್ ಹಾಕಿದ್ದಾರೆ, ವಿಲ್ ಯು ಗೋ ಆನ್ ಅ ಗ್ರೂಪ್ ಟ್ರಿಪ್ ಅಗೇನ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಬೇಸಿಕಲಿ ಒನ್ ಆಫ್ ದ ಟ್ರಾವೆಲರ್ ಫ್ರಮ್ ಮೈ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಹಾಗಾಗಿ ಐ ಥಿಂಕ್ ಐ ಡೋಂಟ್ ಮೈಂಡ್ ಟ್ರಾವೆಲಿಂಗ್. ಐ ಥಿಂಕ್ ನನ್ನ ಪ್ರಕಾರ ನಾನು ಆಲ್ರೆಡಿ ಗೊತ್ತಿರೋ ಜೊತೆ ಗ್ರೂಪ್ ಟ್ರಿಪ್ಪಿಗೆ ಹೋಗೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಯಾರಾದ್ರೂ ನನಗೆ ಗೊತ್ತಿರೋ ಈ ವಿಡಿಯೋ ನೋಡ್ತಿದ್ರೆ ಗ್ರೂಪ್ ಟ್ರಿಪ್ ಏನಾದ್ರು ಪ್ಲಾನ್ ಮಾಡೋದು ನನ್ನ ಕರೀರಿ. ಐ ಲವ್ ಟ್ರಾವೆಲಿಂಗ್. ಸೊ ಹಾಗಾಗಿ ನಾನು ಹೇಳಲ್ಲ. ಐ ಲವ್ ದ ವೇ ಯು ಆರ್ ಸೋ ಬೋಲ್ಡ್ ಅಂಡ್ ಬ್ಯೂಟಿಫುಲ್. ಹೌ ಯು ವಿಲ್ ಟೇಕ್ ಥಿಂಗ್ಸ್ ಲೈಟ್ಲಿ ವೆನ್ ಇಟ್ಸ್ ಟಫ್. ಇಟ್ಸ್ ಲೈಕ್ ಲೈಟ್ ಆಗಂತೂ ತಗೊಳ್ಳಲ್ಲ. ಹಾನೆಸ್ಟ್ಲಿ ನೀವು ಎಷ್ಟು ಗೊತ್ತಿಲ್ಲ. ನಾನಂತೂ ತುಂಬಾ ತಲೆ ತಗೋತೀನಿ. ಸೊ ಬೇಸಿಕಲಿ ನನ್ನ ಜೊತೆ ಇರೋರಿಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಹೌ ಮಚ್ ಐ ಟೇಕ್ ಟೆನ್ಷನ್ ಅಂತ. ಅನ್ಲೆಸ್ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅದನ್ನ ಸಾರ್ಟ್ ಮಾಡಬೇಕು ಅನ್ನೋ ತನಕ ನಾನು ಕಾಮಾಗಿರೋದೇ ಇಲ್ಲ. ಐ ವಿಲ್ ಬಿ ಥಿಂಕಿಂಗ್ ಅಬೌಟ್ ದ್ಯಾಟ್ ಇನ್ ಮೈ ಮೈಂಡ್. ಸೊ ಹಾಗಾಗಿ ಅದಿದೆ. I love the way you are so bold and beautiful. One thing I accept about myself is that I'm very bold. ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ನನಗೇನಾದ್ರೂ ಸರಿ ಅನಿಸ್ಲಿಲ್ಲ ಅಂತಂದ್ರೆ ಐ ವೋಂಟ್ ಸ್ಟ್ಯಾಂಡ್ ವಿತ್ ಇಟ್. ಯೂಶಲಿ ನನಗೆ ಬರೋದೇನು ಗೊತ್ತಾ ಗೈಸ್, ನನ್ನ ಫಸ್ಟ್ ನೋಡಿದ ತಕ್ಷಣ ಐ ಥಾಟ್ ದಟ್ ಯು ಆರ್ ವೆರಿ ರೂಡ್. ನಾನು ತುಂಬಾ ಆಟಿಟ್ಯೂಡ್ ಇದೆ ಅಂದ್ಕೊಂಡಿದ್ದೆ. ಬಟ್ ನಾನು ಮಾತಾಡಿಸಿದಾಗ ಇಷ್ಟು ಸ್ವೀಟ್ ಅಂತ ಗೊತ್ತಿರಲಿಲ್ಲ. ಇಟ್ಸ್ ಲೈಕ್ ಈವನ್ ಇನ್ ಮೈ ಫ್ರೆಂಡ್ ಸರ್ಕಲ್ ಅಲ್ಲೂ ಅಷ್ಟೇ, ಈವನ್ ಯಾರಾದ್ರೂ ಸ್ಟ್ರೇಂಜರ್ಸ್ ಬಂದು ಮಾತಾಡ್ಸಿದ್ರು ಅಷ್ಟೇ. ದಿಸ್ ಇಸ್ ಒನ್ ಥಿಂಗ್ ಐ ಗೆಟ್ ಟು ಹಿಯರ್ ಅ ಲಾಟ್. ಸೊ ಬೋಲ್ಡ್, ಯಾ ಐ ಆಮ್. ಬ್ಯೂಟಿಫುಲ್, ಎಸ್, ಬಿಕಾಸ್ ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಸೊ ಯಾರು ಎಷ್ಟೇ ಚೆನ್ನಾಗಿದ್ರು ಅವ್ರನ್ನ ಅವರು ಕ್ಯಾರಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನನಗೆ ಏನಾದ್ರು ಬಿಲೀವ್ ಮಾಡಕ್ ಕಷ್ಟ ಆದಾಗ ನನ್ನ ಪಕ್ಕ ಇರೋರಿಗೆ ತಲೆ ತಿಂತೀನಿ. ನೀವು ಅದನ್ನೇ ಮಾಡಿ. ಎಷ್ಟು ಟೆನ್ಷನ್ ಆಗುತ್ತೋ ಅಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಅಟ್ ಒನ್ ಪಾಯಿಂಟ್ ಬ್ರೇಕಿಂಗ್ ಪಾಯಿಂಟ್ ಅನ್ನೋದಿರ್ತಲ್ಲ, ಅವಾಗ ಟೆನ್ಷನ್ ಮಾಡ್ಕೊಂಡು ಏನ್ ಸಾಧ್ಯ, ಏನ್ ಮಾಡಕ್ ಆಗತ್ತೆ ಅಂತ ಅನಿಸ್ಬಿಡುತ್ತೆ. ಸೊ ದಟ್ ಈಸ್ ವೆನ್ ಐ ಟೆಲ್ ಮೈ ಸೆಲ್ಫ್ ಆಗಿದ್ದಾಗ್ಲಿ ನೋಡುವ ಅಂತ ಹೇಳ್ಬಿಟ್ಟು ಅನ್ಕೋತೀನಿ. ಸೊ ಆ ತರ ದಟ್ ಈಸ್ ಹೌ ಐ ಟೇಕ್ ಥಿಂಗ್ಸ್ ಲೈಟ್ಲಿ. Do you have any regrets in your life? ನನ್ನ ಪ್ರಕಾರ ಐ ಡೋಂಟ್ ಥಿಂಕ್ ಐ ರಿಗ್ರೆಟ್ ಎನಿಥಿಂಗ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಮಗೆ ಏನೇ ಮಾಡಿದ್ರು ನಾವು ಮನಸ್ಫೂರ್ತಿಯಾಗಿ ಮಾಡಿರ್ತೀವಲ್ಲ. ಸೊ ಐ ಡೋಂಟ್ ಥಿಂಕ್ ಐ ರಿಗ್ರೆಟ್ ಡೂಯಿಂಗ್ ಎನಿಥಿಂಗ್. ಮೇ ಬಿ ಆ ಥರ ರಿಗ್ರೆಟ್ ಮಾಡಿದ್ರು ಬೇರೆಯವ್ರ ಮಾತು ಕೇಳ್ಕೊಂಡು ನಾನು ಏನಾದ್ರು ಮಾಡಿರೋದು ನನಗೆ ಇಷ್ಟ ಇಲ್ಲದ ಮಾಡಿದ್ಬಿಟ್ಟು ಆಮೇಲೆ ಅಯ್ಯೋ ಏನಕ್ಕಾರು ಮಾಡೋದು ಅಂತ ಏನೋ ಒಂದು ಡಿಸಿಷನ್ ಮಾಡ್ಬೇಕು ಅಂದ್ಕೊಂಡಿರ್ತೀರಾ. ಬಟ್ ಯು ಆರ್ ಟೂ ಸ್ಕೇರ್ಡ್ ವಾಟ್ ಇಫ್ ಯು ಗೋ ರಾಂಗ್ ಅಂತ. ಬೇರೆಯವರು ಯು ಲೆಟ್ ಅದರ್ ಪೀಪಲ್ ಡಿಸೈಡ್ ಫಾರ್ ಯು. ಸೊ ಅವಾಗ ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಗೋ ರಾಂಗ್ ಇನ್ ಯುವರ್ ಲೈಫ್. ಸೊ ಸ್ವಲ್ಪ ಕಷ್ಟ ಆದ್ರೂ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಡಿಸಿಷನ್. ಸಮ್ಟೈಮ್ಸ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಡಿ ಡಿಸಿಷನ್ಸ್ ತಗೊಳೋದಕ್ಕೆ. ಮದ್ವೆ ಯಾವಾಗ ಸಸ್? ನನಗೂ ಮದುವೆ ಆಗೋದಕ್ಕೆ ಇಷ್ಟ ಇದೆ. ಸೊ ದಿಸ್ ಇಯರ್ ಐ ಫೆಲ್ಟ್ ಲೈಕ್ ಐ ವಾಂಟ್ ಗೆಟ್ ಮ್ಯಾರಿಡ್, ಬಟ್ ನಾಟ್ ಸೋ ಸೂನ್. ಇಷ್ಟು ಬೇಗ ಅಲ್ಲ. 26 or 2027 ಐ ವಾಂಟ್ ಗೆಟ್ ಎಂಗೇಜ್ ಫಾರ್ ಶೋರ್. ಎಂಗೇಜ್ ಆಗ್ತೀನಿ ನಾನು 2026 ಅಲ್ಲಿ, ಇಲ್ಲೊಂದು 27 ಎಂಡ್ ಆಗೋಷ್ಟರಲ್ಲಿ. ಓಕೆನಾ? ಹೌ ಡು ಯು ಸ್ಟಿಕ್ ಟು ಯುವರ್ ಗೋಲ್ಸ್? ಬಿಕಾಸ್ ಐ ನೋ ನಾನು ಮಾಡಲಿಲ್ಲ ಅಂತಂದ್ರೆ ನನಗೋಸ್ಕರ ಬೇರೆಯವ್ರು ಯಾರು ಬಂದು ಮಾಡಲ್ಲ ನನಗೆ ಗೊತ್ತು. ಸೊ ನಿಮ್ಮ ಗೋಲ್ಸ್ ಮೇಲೆ ನೀವೇ ವರ್ಕ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ದೇರ್ ಕುಡ್ ಬಿ ಬ್ಯಾಡ್ ಡೇಸ್, ಬಟ್ ದಟ್ ಡಸಂಟ್ ಮೀನ್ ಯುಲ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್ಸ್. ಟ್ರೈ ಮಾಡ್ತಾ ಇರ್ಬೇಕಷ್ಟೇ. ಸೊ ದಟ್ಸ್ ವೈ ಐ ಡೋಂಟ್ ಗಿವ್ ಅಪ್ ಆನ್ ಮೈ ಗೋಲ್ಸ್. ಕೆಲವು ಸಲ ಐ ಡೂ ಫೀಲ್ ಹೆಲ್ಪ್ಲೆಸ್, ಬಟ್ ಐ ಡೋಂಟ್ ಗಿವ್ ಅಪ್. ವೈ ಡಿಡ್ ಯು ಗೆಟ್ ಬೆಲಿ ಪಿಯರ್ಸಿಂಗ್? ನಂಗೆ ತುಂಬಾ ಟೈಮಿಂದ ಆಸೆ ಇತ್ತು. ಇಟ್ಸ್ ನಾಟ್ ಇವಾಗ ಅಂತಲ್ಲ. ಆಲ್ಮೋಸ್ಟ್ ಫ್ರಮ್ 4-5 years ಐ ವಾಂಟೆಡ್ ಟು ಗೆಟ್ ಇಟ್ ಡನ್. ಐ ವಾಸ್ ಆಲ್ವೇಸ್ ಕಾನ್ಶಿಯಸ್ ಅಬೌಟ್ ಮೈ ಬೆಲಿ ಬಿಕಾಸ್ ಆಲ್ ಮೈ ಲೈಫ್ ನನಗೆ ಹೊಟ್ಟೆ ಇತ್ತು ಸ್ವಲ್ಪ. ಸೊ ಹೊಟ್ಟೆ ಫ್ಯಾಟ್, ನನ್ನ ಬಾಡಿ ಯಾವ ತರ ಕಾಣಿಸುತ್ತೆ ನಂಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಸಮ್ವೇರ್ ಬೆಲಿ ಪಿಯರ್ಸಿಂಗ್ ಬಾಡಿ ಇಮೇಜ್ ಇಶ್ಯೂ ಏನಿತ್ತು ಅದ್ರ ಜೊತೆ ಡೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ನೀವು ಇಷ್ಟು ಬೇಗ ಹೇಗೆ ಸಣ್ಣ ಆಗಿದ್ದೀರಾ? ಇಟ್ಸ್ ಲೈಕ್ ಹೆಂಗ್ ಗೊತ್ತಾ ಗೈಸ್, ಎಷ್ಟೋ ಸಲ ನೀವು ರಿಸಲ್ಟ್ ನ ನೋಡಿರ್ತೀರಾ. ಸೊ ಅದ್ರ ಹಿಂದೆ ಇರುವಂತ ಹಾರ್ಡ್ ವರ್ಕ್ ನ ಯಾರು ನೋಡಿರಲ್ಲ, ಅದಕ್ಕೆ ಇಷ್ಟು ಬೇಗ ಅಂತ ಅನ್ಸುತ್ತೆ. ಸೊ ಹಾಫ್ ಆಫ್ ದ ಟೈಮ್ ವಿ ಡೋಂಟ್ ಪುಟ್ ಅ ಜರ್ನಿ ಆಫ್ ವಾಟ್ ವಿ ಆರ್ ಡೂಯಿಂಗ್. ಬಟ್ ನಾನು ಐ ಥಿಂಕ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ, ಮೋಸ್ಟ್ ಆಫ್ ಯು ನೋ ಇಟ್ ಇಸ್ ನಾಟ್ ಅ ಲೈಕ್ ಇಷ್ಟು ಬೇಗ ಥಿಂಗ್. ಇಟ್ಸ್ ಲೈಕ್ ಒನ್ ಇಯರ್ ಕಷ್ಟಪಟ್ಟಿದ್ದೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಇಯರ್ ಆಫ್ ವರ್ಕಿಂಗ್ ಔಟ್. ಸೊ ಇಟ್ಸ್ ಬೀನ್ ಅ ವೈಲ್ ನಾವು. ಹೆಂಗೆ ಅಂತಂದ್ರೆ ಅಪ್ ಅಂಡ್ ಡೌನ್ ಆನ್ ಅಂಡ್ ಆಫ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನೇ ಆದ್ರೂ ಒಂದಿನ ಮಿಸ್ ಆದ್ರೂ, ಒಂದೊತ್ತು ಮಿಸ್ ಆದ್ರೂ ಇನ್ನೊಂದೊತ್ತು ಮೇಂಟೈನ್ ಮಾಡೋದು. ಆಯ್ತು ಒಂದ್ ವಾರ ಹೋಗಕ್ಕಾಗ್ಲಿಲ್ವಾ ಮತ್ತೆ ಹೋಗೋದು. It's about keep trying, you know, whatever you want to do, you should keep trying, and one day you'll get there.
ಸಿಸ್ ನಿಮ್ಮ ವೆಯ್ಟ್ ಲಾಸ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಮಾಡಿ. ಐ ಥಿಂಕ್ ಇಟ್ಸ್ ಬೀನ್ 1.5 years ನಾನೊಂದು ವಿಡಿಯೋ ಮಾಡಿದ್ದೀನಿ ವೆಯ್ಟ್ ಲಾಸ್ ಬಗ್ಗೆ. ಸೊ ಹೌ ಟು ಲೂಸ್ 12 kgs in 6 months ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋ ಲಿಂಕ್ ಬೇಕಾದ್ರೆ ಈ ಒಂದು ವಿಡಿಯೋಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡ್ತೀನಿ. ಸೊ ಅದನ್ನು ಕೂಡ ಹೋಗಿ ನೋಡಿ. ಇಟ್ ಇಸ್ ಒನ್ ಆಫ್ ದ ಹೆಲ್ಪ್ಫುಲ್ ವಿಡಿಯೋ ಅಂತ ನಾನು ಹೇಳ್ಬೋದು. ಸೊ ಇಟ್ಸ್ ಲೈಕ್ ನಾನೇ ಕೆಲವು ಸಲ ವೆನ್ ಐ ಗೋ ಔಟ್ ಆಫ್ ಮೋಟಿವೇಶನ್ ಐ ಸಿಟ್ ಅಂಡ್ ವಾಚ್ ದಿಸ್ ವಿಡಿಯೋ. ನನ್ನ ಫ್ರೆಂಡ್ಸ್ ಅಷ್ಟೇ ತುಂಬಾ ಜನ ಕೇಳಿದಾಗ ಐ ಟೆಲ್ ದೆಮ್ ಟು ಗೋ ಅಂಡ್ ವಾಚ್ ದಟ್ ವಿಡಿಯೋ. ಮೇಡಮ್ ನಿಮ್ದು ಸಬ್ಸ್ಕ್ರಿಪ್ಷನ್ ತಗೊಳಕಂತ ಅಂದ್ರೆ ಆಗ್ತಾನೆ ಇಲ್ಲ ಮೇಡಮ್. ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದು ಆಪ್ಷನ್ ಇದೆ. ಸೊ ಯಾರ್ಯಾರು ನನ್ನ ಪರ್ಸನಲೈಸ್ಡ್ ಸ್ಟೋರೀಸ್ ಮತ್ತೆ ರೀಲ್ಸ್ ನೋಡ್ಬೇಕಂತ ಇದ್ದೀರಾ, ಸೊ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಸಬ್ಸ್ಕ್ರಿಪ್ಷನ್ ತಗೋಬಹುದು. ಸೊ ಅಲ್ಲಿ ನಾನು ಆಕ್ಚುಲಿ ಮೇಕಪ್ ವಿಡಿಯೋಸ್ ಹಾಕೋಣ ಅಂತ ಅನ್ಕೊಂಡಿದ್ದೆ. ಬಟ್ ಇವೆನ್ಚುಲಿ ಐ ಥಾಟ್ ದಟ್ ನನ್ನ ಜಿಮ್ ವಿಡಿಯೋಸ್ ಮತ್ತೆ ಯಾವ್ದು ಇನ್ಸ್ಟಾಗ್ರಾಮಿಗೆ ಹೋಗಲ್ಲ, ಅಂದ್ರೆ ನಾರ್ಮಲ್ ವಿಡಿಯೋಸ್ ಏನಿದೆ ಅದನ್ನ ಏನು ನಲ್ಲಿ ಪೋಸ್ಟ್ ಮಾಡಲ್ಲ, ಅದನ್ನ ಅಲ್ಲಿ ಪೋಸ್ಟ್ ಮಾಡ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಯಾವಾಗ ಮದುವೆ, ಡಯಟ್ ಟಿಪ್ಸ್ ಹೇಳಿ. ಸೊ ಇಟ್ಸ್ ಲೈಕ್ ಹಾಫ್ ಆಫ್ ದ ನಾನು ಏನು ಕ್ವೆಶನ್ ಅಂಡ್ ಆನ್ಸರ್ಸ್ ಹಾಕಿದ್ದೆ ಅದರಲ್ಲಿ ಡಯಟ್ ಟಿಪ್ಸ್ ಹೇಳಿ ಮತ್ತೆ ಯಾವಾಗ ಮದುವೆ ಇದೇ ಜಾಸ್ತಿ ಹಾಕಿರೋದು. ಸೊ ಲೈಕ್ ಮದುವೆ ಆಗೋ ಟೈಮಿಗೆ ಆಗುತ್ತೆ. ಸೊ ಡಯಟ್ ಟಿಪ್ಸ್ ಅಂತಂದ್ರೆ ಸೊ ನಾನು ಒಂದಷ್ಟು ಡಯಟ್ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಅಂದ್ರೆ ಡಯಟ್ ಯಾವ ತರ ಡಯಟ್ ಫುಡ್ ಏನ್ ತಿನ್ಬೋದು. ಫಾರ್ ಎಕ್ಸಾಂಪಲ್ ಓಟ್ಸ್ ಸ್ಮೂತಿ ಆಗಿರ್ಬೋದು, ಮತ್ತೆ ಕ್ಯಾರೆಟ್ ಸಾಲೆಡ್ ಆಗಿರ್ಬೋದು. ಸೊ ಈ ಒಂದು ವಿಡಿಯೋಸ್ನೆಲ್ಲ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾನು ರೆಸಿಪಿನ ಮಾಡಿ ಹಾಕಿದ್ದೀನಿ ವಿಡಿಯೋನ. ವಾಟ್ ವಾಸ್ ಯುವರ್ ಪ್ರೀವಿಯಸ್ ಅಂಡ್ ಆಫ್ಟರ್ ಜಿಮ್ ವೇಟ್ ಅಂಡ್ ಹೌ ಟು ಸ್ಟಾರ್ಟ್ ದ ಜಿಮ್. ಸೊ ನಾನು ಟ್ರಾನ್ಸ್ಫಾರ್ಮೇಶನ್ ಮಾಡೋಕ್ಕಿಂತ ಮುಂಚೆ ನಂದು 67 kg ವೆಯ್ಟ್ ಇದ್ದಿದ್ದು. ಸೊ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ 52 kgs ತನಕ ಹೋದೆ. ಸೊ ಅವಾಗ ಸ್ವಲ್ಪ ಐ ವಾಸ್ ಲುಕಿಂಗ್ ವೀಕ್ ಇನ್ ರಿಯಲ್ ಲೈಫ್. ಕ್ಯಾಮ್ರಾದಲ್ಲಿ ಹೆಂಗೆ ಅಂತಂದ್ರೆ 1 ಇಂಚು ಜಾಸ್ತಿ ಕಾಣಿಸ್ತೀವಿ, ಸೊ ಹಾಗಾಗಿ ಗೊತ್ತಾಗಲ್ಲ. ಸೊ ಆಫ್ಟರ್ ದಟ್ ಐ ಗೇನ್ ಸಮ್ 4-5 kgs. ನನ್ನ ಟ್ರೈನರ್ ಕೂಡ ಹೇಳ್ತಾ ಇದ್ದೆ ದಟ್ ಐ ವಾಂಟ್ ಬಿಲ್ಡ್ ಮಸಲ್ ಅಂತ. ಸೊ ಅವ್ರೇನ್ ಹೇಳಿದ್ರು ಅಂತಂದ್ರೆ ಯು ಮೈಟ್ ಎಂಡ್ ಅಪ್ ಗೇನಿಂಗ್ ಅನದರ್ 3-4 kgs, ಬಟ್ ತಲೆ ಕೆಡಿಸ್ಕೋಬೇಡ, ಫೋಕಸ್ ಆನ್ ಬಿಲ್ಡಿಂಗ್ ಮಸಲ್ ಅಂತ. ಸೊ ಹಾಗಾಗಿ ರೈಟ್ ನೌ ಐಮ್ 56. ಸೊ 52 ತನಕ ಕಮ್ಮಿ ಮಾಡಿದೆ. ನಾವು ಐಮ್ ಆಲ್ಸೋ ಬಿಲ್ಡಿಂಗ್ ಮಸಲ್ ಬಿಕಾಸ್ ಐ ವಾಂಟ್ ಅ ವೆರಿ ಟೋನ್ಡ್ ಬಾಡಿ. ಸೊ ಹಾಗಾಗಿ ಕರೆಂಟ್ಲಿ ಐಮ್ 56, ಬಟ್ ಆದ್ರೂ ನನ್ಗೆ ಗೋಲ್ ಇರೋದು 52 to 53 ಇರಬೇಕು, ಬಟ್ ಲೀನ್ ಮಸಲ್ ಮಾಡಬೇಕು ಅಂತ. ಬಟ್ ಅಗೇನ್ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಿಕ್ಟ್ ವಿತ್ ಯೋರ್ ಡಯಟ್. ನನ್ಗೆ ಊಟ ಕಟ್ ಮಾಡಿರೋದಕ್ಕಾಗಲ್ಲ, ನಾನು ಮೊದಲೇ ತೀನಿಪೂತಿ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. 56 ಇಸ್ ಅ ವೆರಿ ಡೀಸೆಂಟ್ ವೆಯ್ಟ್ ಫಾರ್ ಮೈ ಬಾಡಿ ಟೈಪ್. ಬಿಕಾಸ್ ನಾನು ಸಣ್ಣಾಗಿದ್ದಾಗ ಎಲ್ಲರೂ ಅಂತಿದ್ರು ಇಷ್ಟೊಂದು ಸಣ್ಣ ಏನಕ್ಕಾಗಿದೆ, ಒಂಚೂರು ದಪ್ಪ ಆಗು ಅಂತ. ಬಟ್ ಐ ಫೀಲ್ ಲೈಕ್ ಐಮ್ ದ ಮೋಸ್ಟ್ ಕಾನ್ಫಿಡೆಂಟ್. ನಾನು ತುಂಬಾ ವೆಯ್ಟ್ ಲಾಸ್ ಮಾಡಿದಾಗ್ಲಿಂದ, ನನ್ನ ಟ್ರಾನ್ಸ್ಫಾರ್ಮೇಶನ್ ಆದಾಗ್ಲಿಂದ ಅಂತ ಹೇಳ್ಬೋದು. ಬೀಯಿಂಗ್ ಸಿಂಗಲ್ ಇಸ್ ಬೆಸ್ಟ್ ಆರ್ ಹ್ಯಾವಿಂಗ್ ಸಮ್ಮನ್ ಇಸ್ ಬೆಟರ್ ಇನ್ ಲೈಫ್. ಸೊ ದಿಸ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕ್ವಶನ್ ಅಂತ ಹೇಳ್ಬೋದು. ಸೊ ಸಿಂಗಲ್ ಆಗಿರೋದು ಹೆಣ್ಮಕ್ಳಿಗೆ ಯಾಕೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಯಾವುದೇ ತರ ಡಿಸ್ಟ್ರಾಕ್ಷನ್ ಇರಲ್ಲ, ಯಾವುದೇ ತರ ನಿಮ್ಮನ್ನ ಯಾವ್ದ್ರಲ್ಲೂ ಕಂಟ್ರೋಲ್ ಮಾಡೋ ಅಂತ ಇರಲ್ಲ. ನಿಮಗೆ ಯು ವಿಲ್ ಗೆಟ್ ಅ ಲಾಟ್ ಆಫ್ ಟೈಮ್. ಅಂಡ್ ಹೆಣ್ಮಕ್ಳು ಹೆಂಗೆ ಅಂತಂದ್ರೆ ನಿಮ್ ಪರ್ಸನಲ್ ಲೈಫಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರೆ ನೀವು ಪ್ರೊಫೆಷನಲ್ ಲೈಫ್ ಕೂಡ ಅಫೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ. ಬಟ್ ಗಂಡ್ಮಕ್ಳು ಹಂಗಲ್ಲ, ದೇ ಆರ್ ವೆರಿ ಲೈಕ್ ನಾಟ್ ಎವ್ರಿ ಒನ್ ಬಟ್ ಮೋಸ್ಟ್ ಆಫ್ ದೆಮ್. ಸೊ ದೇ ಆರ್ ವೆರಿ ಸೆಲ್ಫಿಶ್. ಅವ್ರ ಪರ್ಸನಲ್ ಲೈಫಲ್ಲಿ ಏನಾದ್ರು ಅವರು ಏನಂತಾರೆ ವರ್ಕ್ ಲೈಫಲ್ಲಿ ಏನು ಹಾಳಾಗೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ಐ ಥಿಂಕ್ ಬೀಯಿಂಗ್ ಅ ವಿಮೆನ್, ಇಫ್ ಯು ಹ್ಯಾವ್ ಅ ಲಾಟ್ ಆಫ್ ಗೋಲ್ಸ್, ನೀವು ಒಬ್ಬರೇ ಇರೋದು ತುಂಬಾ ಒಳ್ಳೇದು. ಕೆಲವು ಸಲ ಲೈಫಲ್ಲಿ ಒಂದು ಪಾಯಿಂಟ್ ಅಂತ ಬರುತ್ತೆ ವೇರ್ ಯು ನೀಡ್ ಸಮ್ ಒನ್ ಸಪೋರ್ಟ್. ನಿಮ್ಗೆ ಒಬ್ರು ಜೊತೆಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋ ಅಂತವ್ರು ಬೇಕು. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನಂಬೋ ಅಂತ ಒಂದು ಏನಂತಾರೆ ಕಂಪ್ಯಾನಿಯನ್ಶಿಪ್, ಒಳ್ಳೆ ಕಂಪ್ಯಾನಿಯನ್ಶಿಪ್ ಇದ್ರೆ ಐ ಥಿಂಕ್ ಹ್ಯಾವಿಂಗ್ ಸಮನ್ ಇನ್ ಲೈಫ್ ಇಸ್ ನೈಸ್. ಇಟ್ ಶುಡ್ ಬಿ ಎ 2-way ಅಂಡ್ ನಿಮಗೆ ಇಷ್ಟ ಆಗೋ ಥರ ಇರಬೇಕು, ಅವಾಗ ಚೆನ್ನಾಗಿರುತ್ತೆ. ಇದರ್ ವೇ ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಯೋರ್ ಓನ್ ಚಾಯ್ಸ್. ಸೊ ಇದು ನನಗೆ ಅನ್ಸಿದ್ದು, ನಿಮಗೆ ಏನು ಅನ್ಸುತ್ತೆ ದಟ್ಸ್ ಟೋಟಲಿ ಯುವರ್ ಒಪಿನಿಯನ್. ಅರ್ಧ ಫಿಟ್ನೆಸ್ ಬಗ್ಗೆನೇ ಇರೋದು. ಸೊ ಹಾಗಾಗಿ ಡೂ ಯು ಥಿಂಕ್ ಐ ಶುಡ್ ಡೂ ಮೋರ್ ಫಿಟ್ನೆಸ್ ರೀಲ್ಸ್? ಬಿಕಾಸ್ ನಾನು ಮೊನ್ನೆ ಹಾಕ್ದಾಗ್ಲೂ ಅಷ್ಟೇ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ನನಗೆ ಫಿಟ್ನೆಸ್ ರೀಲ್ಸ್ ಮಾಡು ಅಂತ ಹೇಳ್ಬಿಟ್ಟು ಹಾಕಿದ್ರು. ನಂದು ಏನ್ ಜಾನ್ರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಹಂಗಾಗ್ಬಿಡಿದೆ ನನ್ನ ಅಕೌಂಟ್. ನೀವು ಮೇಕಪ್ ಎಲ್ಲಿ ಕಲ್ತ್ರಿ ಅಂತ ಹೇಳ್ಬಿಟ್ಟು ಯಾರೋ ಹಾಕಿದ್ದಾರೆ. ಸೊ ನಾನು ಆಕ್ಚುಲಿ ಡೆಲ್ಲಿಲಿ ಸರ್ಟಿಫೈಡ್ ಆಗಿದ್ದು. ಸೊ ಇಟ್ ವಾಸ್ ಅ 2 months ಕೋರ್ಸ್. ನಾನು ಇಬ್ರು ಅಂಡರಲ್ಲಿ ಸರ್ಟಿಫೈ ಆಗಿದ್ದು. ಇವಾಗ ಆಗೋಯ್ತು, ಕಲಿತೆ 4-5 ವರ್ಷ ಆಯ್ತು. ಸೊ ಅದಕ್ಕಿಂತ ಮುಂಚೆ ನಂಗೆ ಚೆನ್ನಾಗಿ ಮೇಕಪ್ ಬರ್ತಿತ್ತು. ಬಿಕಾಸ್ ನಾನು ತುಂಬಾ ಕಡೆ ನನಗೆ ಮೊದಲೇ ಮೇಕಪ್ ಅಂದ್ರೆ ಗೊತ್ತಿತ್ತು. ಅದಾದ್ಮೇಲೆ ತುಂಬಾ ಮೇಕಪ್ ಆರ್ಟಿಸ್ಟ್ ಹತ್ರ ನಾನು ಮಾಡೆಲ್ ಆಗಿ ಹೋಗ್ತಾ ಇದ್ದೆ. ಸೊ ಅವರು ಒಂದು ಟೆಕ್ನಿಕ್ಸ್, ಅವ್ರು ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅದೆಲ್ಲ ನೋಡ್ತಿದ್ದಲ್ಲ. ಸೊ ಐ ಆಲ್ರೆಡಿ ಹ್ಯಾಡ್ ಅ ಲಾಟ್ ಆಫ್ ನಾಲೆಡ್ಜ್. ಬಟ್ ಪ್ರೊಫೆಷನಲ್ ಬೇಸಿಸ್ ಅಲ್ಲಿ ಒಂದು ಐಡಿಯಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಐ ವೆಂಟ್ ಅಂಡ್ ಐ ಸರ್ಟಿಫೈಡ್ ಮೈ ಸೆಲ್ಫ್. ಒಂದಿನ ಅದನ್ನೇ ಒಂದು ಪ್ರೊಫೆಷನ್ ಆಗಿ ತಗೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀವು ನೋಡಿರ್ಬೋದು ನನ್ನ ಧನುಶ್ರೀ ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು.
ತುಂಬಾ ಜನಕ್ಕೆ ಅವ್ರನ್ನ ಹೇಗ್ ಕ್ಯಾರಿ ಮಾಡ್ಕೋಬೇಕಂತ ಗೊತ್ತಿರಲ್ಲ, ಬೇಸಿಕ್ ಮೇಕಪ್ ಹೇಗ್ ಮಾಡ್ಕೋಬೇಕಂತ ಗೊತ್ತಿರಲ್ಲ. ಅವ್ರ ಕಂಪೇರ್ ಮಾಡ್ಕೊಂಡು ನಾನು ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ, ಮತ್ತೆ ತುಂಬಾ ಅಂಡರ್ ಕಾನ್ಫಿಡೆಂಟ್ ಇರ್ತೀರ. ಬಿಕಾಸ್ ಒಂದ್ ಚಿಕ್ಕ ಆಕ್ನಿ ಆಗಿದ್ರೆ ಹಿಂಗ್ ಕೂಲ್ ಎಲ್ಲ ಬಿಡ್ಕೊಂಡು ಹೈಡ್ ಮಾಡ್ಕೊಂಡು ಹೋಗೋದು. ಸೊ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್. ಮತ್ತೆ ಫೇಸ್ ಅಲ್ಲಿ ಹಾಕಿದ್ರೆ ಡಾರ್ಕ್ ಸರ್ಕಲ್ಸ್ ಇದ್ರೆ, ಸೊ ಎವ್ರಿಬಡಿ ವಿಲ್ ಹ್ಯಾವ್ ದರ್ ಓನ್ ಇನ್ಸೆಕ್ಯೂರಿಟೀಸ್. ಎಷ್ಟೇ ಮನುಷ್ಯ ಪರ್ಫೆಕ್ಟ್ ಆಗಿದ್ರು ಏನೋ ಒಂದು ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಹೌ ಟು ಫಿಕ್ಸ್ ದ್ಯಾಟ್, ಹೌ ಟು ವರ್ಕ್ ಆನ್ ದ್ಯಾಟ್. ಸೊ ಈ ಒಂದು ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ಸ್ಕಿನ್ ಕೇರು, ಮತ್ತೆ ಮೇಕಪ್, ಮತ್ತೆ ಆಫೀಸ್ ಲುಕ್, ನಾರ್ಮಲ್ ಲುಕ್, ಮತ್ತೆ ಫೆಸ್ಟಿವಲ್ ಲುಕ್, ಸೊ ಇದೆಲ್ಲ ಯಾವ ತರ ಮಾಡ್ಬೋದು, ಮತ್ತೆ ಯಾವ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿದ್ರೆ ನಿಮ್ಮ ಮೇಕಪ್ ಚೆನ್ನಾಗಿರುತ್ತೆ, ಸೊ ಅದನ್ನ ನಾನು ಹೇಳ್ಕೊಡ್ತೀನಿ. ಸೊ ನನ್ನ ಕ್ಲಾಸಸ್ ಬಂದ್ಬಿಟ್ಟು ಆನ್ಲೈನ್ ಆಫ್ಲೈನ್ 2 ಕ್ಲಾಸಸ್ ಇದೆ. ಒನ್ ಇಸ್ ಆಫ್ಲೈನ್ ಕ್ಲಾಸಸ್ ಆನ್ 18, ಆನ್ಲೈನ್ ಕ್ಲಾಸಸ್ ಆನ್ 25th. ಯಾರ್ಯಾರಿಗೆ ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ, ಸೊ ಅವರು ಬೇಗ ಹೋಗಿ ನನ್ನ ಧನುಶ್ರೀ ಮೇಕ್ ಓವರ್ಸ್ ಪೇಜ್ಗೆ ಮೆಸೇಜ್ ಮಾಡಿ ಅಂಡ್ ಜಾಯಿನ್ ಆಗಿ ಬೇಗ, ಬಿಕಾಸ್ ಲಿಮಿಟೆಡ್ ಸೀಟ್ಸ್ ಇದೆ. ನೀವು ಇಂಡಿಪೆಂಡೆಂಟ್ ವುಮೆನ್ ಆಗಿ ಲೈಫ್ ಲೀಡ್ ಮಾಡ್ತಿರೋದು ತುಂಬಾ ಇನ್ಸ್ಪೈರ್ ಆಗುತ್ತೆ. ನಮಗೇನಾದ್ರು ಟಿಪ್ಸ್ ಕೊಡ್ತೀರಾ, ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೋದು ಅಂತ ನನಗೆ ಕೇಳೋದ್ಕಿಂತ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ವಾಟ್ ಆರ್ ಯು ಗುಡ್ ಅಟ್, ಯಾವ್ದ್ರಲ್ಲಿ ನೀವು ಬೆಸ್ಟ್ ಅಂತ ಅನ್ಸುತ್ತೆ, ವಾಟ್ ಈಸ್ ಯೋರ್ ಟ್ಯಾಲೆಂಟ್ ಅಂತ ನಿಮಗೆ ಅನ್ಸುತ್ತೆ, ಯಾವ್ದನ್ನ ನೀವು ತುಂಬಾ ಇಷ್ಟಪಟ್ಟು ಮಾಡ್ತೀರಾ. ಒಂದ್ ವೇಳೆ ಯಾವತ್ತಾರು ಯಾರೊಬ್ರು ಬಂದು ನಿಮ್ಮನ್ನ ಆ ವಿಷಯದ ಬಗ್ಗೆ ಅಡ್ವೈಸ್ ಕೇಳಿದ್ರೆ ನೀವು ಫ್ರೀಯಾಗಿ ಕೂಡ ಮಾಡ್ಕೊಡುವಂಥದ್ದು. ನೀವು ಪೂರಾ ಲೈಫ್ ಮಾಡಿದ್ರು ನಿಮ್ಮ ಲೈಫ್ ಎಂಜಾಯ್ ಮಾಡುವಂಥದ್ದು ಏನಿದೆ ಅಂತ ನಿಮ್ಮ ಲೈಫಲ್ಲಿ. ಸೊ ಅದನ್ನ ನೀವು ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡಿ ಅಂಡ್ ಮಾಡಿ ಗೈಸ್. ನೀವು ನಿಮ್ಮ ಹಾರ್ಟ್ ನ ಹಾಕಿ ಏನಾದ್ರು ಒಂದು ಕೆಲಸ ಮಾಡ್ತಿರಲ್ಲ, ಅದು ವರ್ಕೌಟ್ ಆಗುತ್ತೆ. ಶಾಪಿಂಗ್ ವಿಡಿಯೋಸ್ ಜಾಸ್ತಿ ಮಾಡಿ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಶಾಪಿಂಗ್ ವಿಡಿಯೋಸ್ ನಾನು ಹಂಗೆ ಅನ್ಕೋಬೇಕು, ಒಂದ್ ಸ್ವಲ್ಪ ಹಂಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬಿಡಿ, ಮಾಡ್ತೀನಿ. ಲೈಕ್ ಈವನ್ ನಾನು ಅನ್ಕೋತಾ ಇದ್ದೆ ಶಾಪಿಂಗ್ ವಿಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ಲಿ ದೀಪಾ, ಶ್ರೇಯಾ ಯಾರೋ ಕಮೆಂಟ್ ಮೆಸೇಜ್ ಹಾಕಿದ್ದಾರೆ. ಶೋರ್ಲಿ ಶಾಪಿಂಗ್ ವಿಡಿಯೋಸ್ ವಿಲ್ ಕಮ್ ಸೂನ್. ಇವಾಗ ಹಬ್ಬ ಬೇರೆ ಬರ್ತಾ ಇದಲ್ವಾ, ಸೊ ಹಾಗಾಗಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಲೇಬೇಕು. ಡೇ ಲೈಟ್ ಶಿಫ್ಟ್ ಆಯ್ತು, ಸೊ ಹಾಗಾಗಿ ಬೇರೆ ಕಡೆ ಫ್ರೇಮ್ ನ ಚೇಂಜ್ ಮಾಡಿದೆ. ಡೋಂಟ್ ಯು ಗೆಟ್ ಟೈರ್ಡ್ ಆಫ್ ಬೀಯಿಂಗ್ ಸೋ ಬೋಲ್ಡ್ ಅಂಡ್ ಮ್ಯಾನೇಜಿಂಗ್ ಎವ್ರಿಥಿಂಗ್ ಆಲ್ ಅಲೋನ್. ಹಾನೆಸ್ಟ್ಲಿ ಇಟ್ಸ್ ನಾಟ್ ಈಸಿ. ತುಂಬಾ ಸಲ ಹೇಗೆ ಅಂತಂದ್ರೆ ನಾನು ಒಬ್ಳೇ ಇದ್ದೀನಿ ಅನ್ನೋ ಒಂದು ರೀಸನ್ಗೆ ಎಷ್ಟೋ ಕೆಲಸಗಳನ್ನ ಮಾಡೋದಕ್ಕಾಗಲ್ಲ, ಏನೇನೋ ಅಂದ್ಕೊಂಡಿರೋದು. ಬಿಕಾಸ್ ಮೈ ಡ್ರೀಮ್ಸ್ ವರ್ ವೆರಿ ಬಿಗ್. ಸೊ ಈವನ್ ನಾವ್ ಇಟ್ಸ್ ಬಿಗ್, ಬಟ್ ಕೆಲವು ಸಲ ಒಬ್ಳೆ ಮಾಡೋದಕ್ಕೆ ತುಂಬಾ ಟೈಮ್ ಇರುತ್ತೆ. ಹಾಫ್ ಆಫ್ ದ ಟೈಮ್ ಐ ಎಂಡ್ ಅಪ್ ನಾಟ್ ಡೂಯಿಂಗ್ ಇಟ್, ಬಿಕಾಸ್ ಒಬ್ಳೆ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಐ ಡೂ ಗೆಟ್ ಟೈರ್ಡ್ ಆಫ್ ಸಮ್ ಥಿಂಗ್ಸ್. ಅವಾಗ ಐ ಎಂಡ್ ಅಪ್ ಶೇರಿಂಗ್ ಇಟ್ ವಿತ್ ಮೈ ಕ್ಲೋಸೆಸ್ಟ್ ಪೀಪಲ್. ಈ ಥರ ಆಗ್ತಿದೆ, ಐ ಡೋಂಟ್ ನೋ ವಾಟ್, ಅದೊಂದು ಇರುತ್ತಲ್ಲ ಎಲ್ರಿಗೂ. ವಿ ಆಲ್ ಫೀಲ್ ವೀಕ್ ಅಟ್ ಒನ್ ಪಾಯಿಂಟ್ ಆಫ್ ಅ ಟೈಮ್ ಅಲ್ಲ. ಸೊ ಇಟ್ಸ್ ವೆರಿ ಕಾಮನ್. ಲೈಫಲ್ಲಿ ಆ ಥರ ಜನ ಇರಬೇಕು. ನಿಮಗೆ ಏನ್ ಮಾತಾಡ್ತಿದ್ಯಾ ನೀನು, ಕಮ್ ಆನ್ ಯುವರ್ ಧನುಶ್ರೀ, ಈ ಥರ ಹೇಳಿ ನಿಮಗೆ ಏನೋ ಹೈಪ್ ಮಾಡುವಂಥ ಜನ ಇರಬೇಕು ನಿಮ್ಮ ಲೈಫಲ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಕೈಂಡ್ ಆಫ್ ಪೀಪಲ್ ದಟ್ ಯು ಹ್ಯಾವ್ ಇನ್ ಯುವರ್ ಲೈಫ್, ದ ಕೈಂಡ್ ಆಫ್ ಫ್ರೆಂಡ್ಸ್ ಯು ಹ್ಯಾವ್ ಇನ್ ಯುವರ್ ಲೈಫ್, ದ ಕೈಂಡ್ ಆಫ್ ಪೇರೆಂಟ್ಸ್ ಅಂಡ್ ಸಪೋರ್ಟ್ ಸಿಸ್ಟಮ್ ಯು ಹ್ಯಾವ್ ಇನ್ ಯುವರ್ ಲೈಫ್. ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ನೋ ಯು ಗೆಟ್ ಅ ಲಾಟ್ ಆಫ್ ಹೇಟ್. ಹೌ ಡು ಯು ಟೇಕ್ ಇಟ್? ಡೂ ಯು ಫೀಲ್ ಬ್ಯಾಡ್? ಕ್ಯಾನ್ ಯು ಡೂ ಸಾವನ ಹೌಸ್? ಡೆಫಿನೆಟ್ಲಿ. ನಾನು ಇತ್ತೀಚೆಗಂತೂ ಶಾಪಿಂಗ್ ಮಾಡ್ತಿರೋದೇ ಸಾವನದಲ್ಲಿ. ನೋ ಯು ಗೆಟ್ ಅ ಲಾಟ್ ಆಫ್ ಹೇಟ್. ಹೌ ಡು ಯು ಟೇಕ್ ಇಟ್? ಐ ಡೋಂಟ್ ಟೇಕ್ ಇಟ್. ಹಾಫ್ ಆಫ್ ದ ಟೈಮ್ ಐ ಡೋಂಟ್ ಟೇಕ್ ಇಟ್. ಐ ಆಮ್ ಲೈಕ್ ಓಕೆ, ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಏನೋ ಒಂದು ಹೇಳ್ತಾರೆ. ಇಟ್ಸ್ ಲೈಕ್ ಹಾಫ್ ಆಫ್ ದ ಟೈಮ್ ದೇ ಡೋಂಟ್ ಇವನ್ ನೋ ವಾಟ್ ಈಸ್ ರಿಯಲ್, ವಾಟ್ ಈಸ್ ನಾಟ್ ರಿಯಲ್. ಯಾರೊಬ್ರು ನನ್ನ ಕಡೆ ಹೇಟ್ ಆಗ್ತಾಗ ಇಟ್ ಈಸ್ ನಾಟ್ ದ ಹೇಟ್ ದಟ್ ದೇ ಹ್ಯಾವ್ ಟುವರ್ಡ್ಸ್ ಮಿ, ಇಟ್ ಇಸ್ ದ ಹೇಟ್ ದಟ್ ದೇ ಹ್ಯಾವ್ ಟುವರ್ಡ್ಸ್ ದೆಮ್ಸೆಲ್ಫ್. ಅಂದರೆ ಅವ್ರು ನನ್ನ ಹೇಟ್ ಮಾಡ್ತಿಲ್ಲ, ಅವರು ಕರೆಂಟ್ ಸಿಚುವೇಶನ್ ಅವ್ರನ್ನ ಅವ್ರು ಹೇಟ್ ಮಾಡ್ಕೊತಿದ್ದಾರೆ. ಸೊ ಅದನ್ನ ಅವ್ರು ತಡ್ಕೊಳಕ್ಕಾಗ್ತಾರೆ, ನನ್ನ ಮೇಲೆ ಹಾಕ್ತಿದ್ದಾರೆ ಅಷ್ಟೇ. ಸೊ ಹಿಂಗೆ ಯೋಚನೆ ಮಾಡ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಅವ್ರ ಲೈಫೇ ತುಂಬ ಪೆಥೆಟಿಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾನು ಬಿಟ್ಟಾಕ್ಬಿಡ್ತೀನಿ. ಒನ್ ಬೆಸ್ಟ್ ಟಿಪ್ ಟು ಲೂಸ್ ವೆಯ್ಟ್ ಅರ್ಲಿ. ಸೊ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು ಬೆಸ್ಟ್ ಟಿಪ್ ಏನಪ್ಪ ಅಂತಂದರೆ, ಒಂದು ಟಿಪ್ ಅಂತ ಹೇಳೋದಕ್ಕಾಗಲ್ಲ. ಐ ಕ್ಯಾನ್ ಗಿವ್ ಯು 5 ಡಿಫ್ರೆಂಟ್ ಟಿಪ್ಸ್. ಸೊ ದ ಫಸ್ಟ್ ಟಿಪ್ ಇಸ್ ಸ್ಟೇ ಕನ್ಸಿಸ್ಟೆಂಟ್. ವರ್ಕೌಟ್ ಮಾಡಿ. ಸೊ ಎವ್ರಿ ಸಿಂಗಲ್ ಡೇ ಟ್ರೈ ಯೋರ್ ಬೆಸ್ಟ್ ಟು ಡೂ ಬೆಟರ್ ದೆನ್ ವಾಟ್ ಯು ಡಿಡ್ ಯೆಸ್ಟರ್ಡೇ. ಇಟ್ ಇಸ್ ಕನ್ಸಿಸ್ಟೆಂಟ್ಲಿ ಶೋಯಿಂಗ್ ಅಪ್ ಆ್ಯಂಡ್ ವರ್ಕಿಂಗ್ ಔಟ್. ಆಯಿತಾ? ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ಮಾರ್ನಿಂಗ್ ಮತ್ತು ನೈಟ್ ಹೊತ್ತು ತುಂಬ ಮಿನಿಮಲ್ ಆಗಿ ಕಾರ್ಬ್ಸ್ ತಗೊಂಡು ಪ್ರೋಟೀನ್ನ ತಿನ್ನೋವಂಥದ್ದು, ಮೋಸ್ಟ್ಲಿ ಪ್ರೋಟೀನ್ನ ತಿನ್ನೋವಂಥದ್ದು. ಮೂರನೇದು ಇನ್ನೊಂದು ಏನಪ್ಪ ಅಂತಂದರೆ, ಮಾರ್ನಿಂಗು ಬ್ರೇಕ್ಫಾಸ್ಟ್ ತಿನ್ನೋ ಬದಲು ಓಟ್ಸ್ ಸ್ಮೂತಿನ ಮಾಡಿಕೊಂಡು ಕುಡಿಯೋದು. ಸೊ ಹಾಗಾಗಿ ನಾವು ಕುಡಿಯೋ ಫಾರ್ಮಲ್ಲಿ ನಮ್ಮ ಬ್ರೇಕ್ಫಾಸ್ಟ್ನ ಇಟ್ಕೊಂಡಾಗ ಅದು ನಮಗೆ ಹೊಟ್ಟೆ ತುಂಬಿಸುತ್ತೆ. ಸೊ ಅದು ಲಾಂಗ್ ಟೈಮ್ ಬರುತ್ತೆ, ನಿಮಗೆ ಹಸುವಾಗಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ಆದಷ್ಟು ಹೊರಗಡೆ ಏನು ಫುಡ್ ತಿಂದಲೇ ಇರೋದಕ್ಕೆ ಮತ್ತು ಆಯಿಲ್ ಐಟಮ್ಸ್ ತಿಂದಲೇ ಇರೋ ಥರ ನೋಡ್ಕೊಳ್ಳೋ ಅಂಥದ್ದು. ಹೊರಗಡೆ ಫುಡ್ಡು, ಆಯಿಲ್ ಐಟಮ್ಸು ಮತ್ತು ಮೈದಾ ಐಟಮ್ಸ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು, ಮತ್ತು ಸ್ವೀಟ್ನ ಅವಾಯ್ಡ್ ಮಾಡುವಂಥದ್ದು. ಮತ್ತು ಫಿಫ್ತ್ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಇಫ್ ಯು ಹ್ಯಾವ್ ಅ ಬ್ಯಾಡ್ ಫ್ರೆಂಡ್ ಸರ್ಕಲ್ ಹೂ ಆರ್ ನಾಟ್ ಇನ್ ಟು ದಿಸ್, ಸೊ ಕೀಪ್ ದೆಮ್ ಔಟ್. ಒಬ್ಬರೇ ಇರಿ. ಸೊ ಅವಾಗ ನೀವು ಇದ್ರ ಮೇಲೆಲ್ಲ ಫೋಕಸ್ ಮಾಡ್ಬೋದು, ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ದೀಸ್ ಆರ್ ಮೈ ಟಿಪ್ಸ್. ಜಸ್ಟ್ ಬೆಸ್ಟ್ ಸನ್ಸ್ಕ್ರೀನ್ ಅಂತ ಯಾರೋ ಕೇಳಿದ್ದಾರೆ. ಅಕ್ವಾಲಜಿಕ್ ಅದು ಕೂಡ ಯೂಸ್ ಆಗುತ್ತೆ, ಡರ್ಮಾಕೋದು ಕೂಡ ಯೂಸ್ ಆಗುತ್ತೆ. ಇವಾಗ ನಾನು ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಯೂಸಿಂಗ್ ದ್ಯಾಟ್.
ಐ ಆಮ್ ಯೂಸಿಂಗ್ ಫ್ರಮ್ ಕಾಯಾ. ಒಂದು ಇಷ್ಟ ಆಯಿತು, ಬಟ್ ದ ಥಿಂಗ್ ಈಸ್ ಅದನ್ನು ಮೇಕಪ್ ಕೆಳಗಡೆ ಯೂಸ್ ಮಾಡೋಕ್ಕಾಗಲ್ಲ, ಪೀಲ್ ಆಫ್ ಆಗುತ್ತೆ, ಅದರ್ವೈಸ್ ಅದು ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಆಯಿಲ್ ಬೇಸ್ಡ್ ಯೂಸ್ ಮಾಡ್ತೀನಿ. ಹೌ ಡು ಯು ರಿಮೂವ್ ಬಾಡಿ ಹೇರ್ ಆ್ಯಂಡ್ ವಾಟ್ ಯು ಡೂ ವೆನ್ ಯು ಗೆಟ್ ಇನ್ಗ್ರೋನ್ ಹೇರ್? ಇನ್ಗ್ರೋನ್ ಹೇರ್ ಅಂತ ಏನಿಲ್ಲ. ಸೊ ನಾನು ಬಾಡಿ ಹೇರ್ನ ಹೇಗೆ ರಿಮೂವ್ ಮಾಡ್ತೀನಿ ಅಂತಂದರೆ, ಲೈಕ್ ದಿಸ್ ಇಸ್ ನಾಟ್ ಅ ಸಜೆಷನ್ ಟು ಯು, ಐ ಡೋಂಟ್ ಸಜೆಸ್ಟ್ ಯು ಟು ಡೂ ದಿಸ್, ಬಟ್ ನಂಗೆ ಹೆಂಗೆ ಅಂತಂದರೆ ಐ ಡೋಂಟ್ ಗೆಟ್ ವ್ಯಾಕ್ಸ್ ಡನ್. ನಾನು ಐ ಥಿಂಕ್ ಇಲ್ಲಿ ತನಕ ಯಾವುದೋ ಒಂದು ವೀಡಿಯೋಗೆ ಅಂತೇನೋ ವ್ಯಾಕ್ಸ್ ಮಾಡಿದ್ದೆ ಅನ್ಸುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಥ್ರೂ ಔಟ್ ಮೈ ಲೈಫ್ ಐ ಹ್ಯಾವ್ ನೆವರ್ ಗಾನ್ ಫಾರ್ ಅ ವ್ಯಾಕ್ಸಿಂಗ್, ಏನಂತಾರೆ ವ್ಯಾಕ್ಸಿಂಗ್ಗೆ ಅಂತ ನಾನು ಸಲೂನ್ಗೆ ಹೋಗೇ ಇಲ್ಲ. ಸೊ ಇಟ್ಸ್ ಲೈಕ್ ನಾನು ಸಲೂನ್ಗೆ ಮೋಸ್ಟ್ಲಿ ಹೇರ್ಗೆ ಅಂತ ಏನಕ್ಕಾದ್ರು ಹೋಗಿರ್ಬೋದು. ವೆರಿ ಲಾಂಗ್ ಬ್ಯಾಕ್ ನಾನು ಐಬ್ರೋಸ್ಗೆ ಅಂತ ಹೋಗ್ತಿದ್ದೆ. ಸೊ ಐ ಡೋಂಟ್ ಡೂ ಐಬ್ರೋಸ್, ಐ ಡೋಂಟ್ ಡೂ ಫೇಶಿಯಲ್, ಸೊ ಐ ಡೋಂಟ್ ಡೂ ಬಾಡಿ ವ್ಯಾಕ್ಸ್. ಐ ಡೋಂಟ್ ನೋ, ನಂಗೆ ತುಂಬ ಇಟ್ಸ್ ಅ ವೇಸ್ಟ್ ಆಫ್ ಮನಿ ಆ್ಯಂಡ್ ತುಂಬ ಏನಂತಾರೆ ಇಟ್ಸ್ ಪೇನ್ಫುಲ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ನಾನು ಐಬ್ರೋಸ್ ಮಾಡ್ಸೋಕೆ ಹೋದಾಗ ಫುಲ್ ಸ್ಕಿನ್ ಎಲ್ಲ ಕಟ್ ಮಾಡಿಬಿಡು. ರೈಟ್ ನಾವು ನಾನೇ ಶೇಪ್ ಮಾಡ್ಕೋತೀನಿ ಐಬ್ರೋಸ್ ಎಲ್ಲ, ಫೇಶಿಯಲ್ ರೇಸರ್ ಬರ್ತಲ್ಲ ಅದ್ರಲ್ಲಿ ಹಿಂಗೆಲ್ಲ ಮಾಡ್ಕೊಂಡು ಶೇಪ್ ಮಾಡ್ಕೋತೀನಿ. ಸೊ ದಟ್ ಈಸ್ ವಾಟ್ ಐ ಡೂ. ಹೇರ್ ರಿಮೂವ್ ಮಾಡೋದಕ್ಕೆ ಐ ಆ್ಯಕ್ಚುಲಿ ಶೇವ್. ಐ ನೋ ಇಟ್ಸ್ ವೆರಿ ವಿಯರ್ಡ್, ನಾಟ್ ಅ ಲಾಟ್ ಆಫ್ ಪೀಪಲ್ ಡೂ ದಿಸ್. ಹೇರ್ ತಿಕ್ಕಾಗಿ ಗ್ರೋ ಆಗುತ್ತೆ ಅದು ಇದು ಅಂತೆಲ್ಲ ಲಾಟ್ ಆಫ್ ಪೀಪಲ್ ಹ್ಯಾವ್ ಅ ಒಪಿನಿಯನ್. ಬಟ್ ನನಗೇನು ಅನ್ಸುತ್ತೆ, ಇಟ್ ಇಸ್ ಕ್ವಿಕ್ಕರ್. ನೀವು ಯಾವಾಗಾದ್ರೂ ಸ್ವಲ್ಪ ಗ್ರೋತ್ ಇದ್ರು ವೆನ್ ಎವರ್ ಯು ಫೀಲ್ ಲೈಕ್ ಶೇವಿಂಗ್, ಯು ಕ್ಯಾನ್ ಶೇವ್ ಇಟ್ ಆಫ್. ಯು ಕ್ಯಾನ್ ಗೋ ಫಾರ್ ಫುಲ್ ಬಾಡಿ ಲೇಸರ್ ಟ್ರೀಟ್ಮೆಂಟ್. ಲೇಸರ್ ಟ್ರೀಟ್ಮೆಂಟಲ್ಲಿ ಮೋಸ್ಟ್ಲಿ 90% ರಿಡಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ದೆನ್ ಇಟ್ಸ್ ಅ ಲಾಂಗ್ ಪ್ರೊಸೆಸ್, ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಆ್ಯಂಡ್ ಐ ಹ್ಯಾವ್ ನೆವರ್ ಥಾಟ್ ಅಬೌಟ್ ಇಟ್ ಆ್ಯಂಡ್ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಪ್ರೊಸೀಜರ್ ಅಗೇನ್. ಸೊ ಹಾಗಾಗಿ ಶೇವ್ ಮಾಡಿದ್ರು ಕೂದಲು ಹೋಗುತ್ತಲ್ವ. ರೀಸೆಂಟ್ ಬ್ಲಾಗಲ್ಲಿ someone was standing in front of you and shooting your video in your who is he or she. I try not to show my friends or anyone on videos because ನನ್ನ ಪರ್ಸನಲ್ ಲೈಫ್ ಯಾವತ್ತೂ ಅಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ಬೋತ್ ಪರ್ಸನಲ್ ಲೈಫ್ ಆ್ಯಂಡ್ ಸೋಷಿಯಲ್ ಲೈಫ್ ಬಿಕಾಸ್ ನಾನು ಬ್ಲಾಗಿಂಗ್ ಮಾಡೋದ್ರಿಂದ. ಹಾಗಾಗಿ ಐ ಹ್ಯಾವ್ ಸಮ್ ರಿಯಲಿ ವೆರಿ ಜೆನ್ಯೂನ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್. ನಾನು ಅವ್ರನ್ನ ವಿಡಿಯೋದಲ್ಲಿ ತೋರ್ಸಕ್ಕೆ ಹೋಗಲ್ಲ ಬಿಕಾಸ್ ಐ ವ್ಯಾಲ್ಯೂ ಮೈ ಫ್ರೆಂಡ್ಶಿಪ್ ಮೋರ್ ದೆನ್ ರೂನಿಂಗ್ ಇಟ್ ಓವರ್ ಸೋಷಿಯಲ್ ಮೀಡಿಯಾ. ಬೆಟರ್ ಟು ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಟ್ಸ್ time to announce or show anything. I hope you get it. What is happiness in your life? It's like if ನಾನು ಯಾರನ್ನಾರು ಮೀಟ್ ಮಾಡಿದಾಗ these days I start asking this question, are you happy in life? ಆ ಥರ ಏನಿದೆ ನಿನ್ನ ಲೈಫಲ್ಲಿ ಸಿಕ್ಕಿದ್ರೆ ನೀನು ಖುಷಿಯಾಗಿರ್ತೀಯಾ? ಈ ಥರ ತುಂಬ ಜನಕ್ಕೆ ತಲೆಗಿಡ್ತಾ ಇರ್ತೀನಿ ನಾನು. ಸೊ ಐ ಥಿಂಕ್ ಮೈ ಡೆಫಿನೇಷನ್ ಆಫ್ ಹ್ಯಾಪಿನೆಸ್ ಇಸ್ ವೆರಿ ಡಿಫ್ರೆಂಟ್. ಹ್ಯಾವಿಂಗ್ ಅ ಗುಡ್ ಪಾರ್ಟ್ನರ್ ಟು ಹೂಮ್ ಐ ಆಮ್ ಎವ್ರಿಥಿಂಗ್, ಐ ಆಮ್ ದ ಫಸ್ಟ್ ಥಿಂಗ್. ಸೊ ನನಗೂ ಸೇಮ್, ಐ ಥಿಂಕ್ ಇಟ್ ವಿಲ್ ಬಿ ದ ಸೇಮ್ ಥಿಂಗ್. But yeah, career should come first. Adu. Second thing is seeing my parents happy and like being capable of buying them anything that they want. So that is my second way that I can say that I'm like happiness, point of happiness and helbodu. Third thing is happiness is like peace of mind. Having peace of mind no matter what, who says what or like what is happening. Having a peace of mind, knowing that you are worth more than something. And yeah, like having a house, having a lot of money. ಯು ಕ್ಯಾನ್ ಕಾಲ್ ಮಿ ಮೆಟೀರಿಯಲಿಸ್ಟಿಕ್ ಪರ್ಸನ್, ಬಟ್ ನನಗೆ ಹೇಗೆ ಅಂತಂದರೆ ಎಲ್ರಿಗೂ ಬೇಕಲ್ವ ಗೈಸ್, ಇವಾಗ ಎಲ್ಲರೂ ಆಸೆ ಪಡ್ತಾರೆ. ದಟ್ ಈಸ್ ನಥಿಂಗ್ ರಾಂಗ್ ಇನ್ ಎಕ್ಸ್ಪೆಕ್ಟಿಂಗ್ ಲೈಕಿಂಗ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ನನಗೆ ಎರಡೂ ಈಕ್ವಲ್ ಆಗೇನೆ ನಾನು ಐ ಲುಕ್ ಅಟ್ ಇಟ್. ಹಾಗಾಗಿ ಎರಡೂ ಮ್ಯಾಟರ್ ಆಗುತ್ತೆ ಗೈಸ್. ಮನಿ ಕ್ಯಾಂಟ್ ಬೈ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ಲ, ಅವ್ರ ಹತ್ರ ಮನಿ ಇಲ್ಲ ಅದಕ್ಕೆ ಹೇಳ್ತಾರೆ, ಅಥವಾ ಮನಿ ಮಾಡೋ ಯೋಗ್ಯತೆ ಇಲ್ಲ ಅದಕ್ಕೆ ಹೇಳ್ತಾರೆ. ಮನಿ ಕ್ಯಾನ್ ಬೈ ಯು ಹ್ಯಾಪಿನೆಸ್, ಟೇಕ್ ಇಟ್ ಫ್ರಮ್ ಮೀ. ನಾವೇ ದುಡಿಯೋ ದುಡ್ಡಲ್ಲೂ ಒಂದು ಏನಂತಾರೆ ಒಂದು ನೆಮ್ಮದಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಈಸ್ ಹ್ಯಾಪಿನೆಸ್ ಇನ್ ಯುವರ್ ಲೈಫ್? ಇಫ್ ಯು ಆಸ್ಕ್ ಮೀ, ಹ್ಯಾಪಿನೆಸ್ ಇಸ್ ಅ ಚಾಯ್ಸ್. ಯಾವುದೇ ಒಂದು ಮೂಮೆಂಟಲ್ಲೂ ಯು ಕ್ಯಾನ್ ಈದರ್ ಟೇಕ್ ಇಟ್ ನೆಗೆಟಿವ್ಲಿ ಆರ್ ಈದರ್ ಯು ಕ್ಯಾನ್ ಟೇಕ್ ಇಟ್ ಪಾಸಿಟಿವ್ಲಿ, ಅಷ್ಟೇ. ವಾಟ್ಸ್ ಯುವರ್ ಮೋಟಿವೇಶನ್ ಅಂತ ಕೇಳ್ತಾ ಇದ್ದಾರೆ. ಸೊ ನನ್ನ ಮೋಟಿವೇಶನ್ ಏನಪ್ಪ ಅಂತಂದರೆ, ನನ್ನ ಡ್ರೀಮ್ಸ್ ಯಾವಾಗಲೂ ತುಂಬ ಡಿಫ್ರೆಂಟ್ ಆಗಿತ್ತು. ಐ ನೆವರ್ ವಾಂಟೆಡ್ ಟು ಸೆಟಲ್ ಡೌನ್ ಫಾರ್ ಅ ನಾರ್ಮಲ್ ಲೈಫ್. ಐ ಡೋಂಟ್ ವಾಂಟ್ ಟು ಸೆಟಲ್ ಡೌನ್ ಫಾರ್ ಅ ಲೈಫ್ ದಟ್ ಐ ನೋ ಇಸ್ ನಾಟ್ ಫಾರ್ ಮೀ. So that is where I stay so motivated and I want to do so much in life. When you know your capability, ಅದು ಗೊತ್ತಿದ್ದೂ ನೀವು ಅದ್ರ ಲೆವೆಲಿಗೆ ಬದುಕಕ್ಕೆ ಆಗದಲ್ಲೇ ಇದ್ದಾಗ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ದಟ್ ಈಸ್ ವಾಟ್ ಕೀಪ್ಸ್ ಮಿ ಮೋಟಿವೇಟೆಡ್. ಇಲ್ಲ ಹಿಂಗೆ ಮಾಡಲಿಲ್ಲ ಅಂತಂದರೆ ನನಗೆ ಬೇಕಾಗಿರೋದು ನಾನು ಬದುಕೋಕ್ಕಾಗಲ್ಲ ಅಂತ. ಗುಡ್ ಆ್ಯಂಡ್ ಬ್ಯಾಡ್ ಮೆಮೊರೀಸ್ ಆಫ್ 2025. ಸೊ ಗುಡ್ ಮೆಮೊರೀಸ್ ಬಂದ್ಬಿಟ್ಟು I think I have a lot of good memories. My FOMO completed 1 year. I also bought myself gold necklace ತಗೊಂಡೆ ನಾನು. ಆಮೇಲೆ ಡೈಮಂಡ್ ರಿಂಗ್ ತಗೊಂಡೆ. ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಸೋಲೋ ಟ್ರಿಪ್ ಮೇಲೆ ಹೋದೆ. I launched my own bottle brand. I also walked out of an abusive relationship. So these are some of the good things I can tell. ಸೊ ಬ್ಯಾಡ್ ಥಿಂಗ್ಸ್ ಏನಂತಂದರೆ, ಶೂಟಿಂಗ್ ಸೆಟ್ಟಲ್ಲಿ ಹತ್ತಿದ್ದು ದಟ್ ಈಸ್ ಒನ್ ಆಫ್ ದ ಬ್ಯಾಡ್ ಮೆಮೊರಿ ಅಂತ ಹೇಳ್ಬೋದು. ಇಫ್ ಐ ಥಿಂಕ್ ಅಬೌಟ್ ಇಟ್, ತುಂಬ ಸಿಲ್ಲಿ ಅನಿಸುತ್ತೆ. ಬ್ಯಾಡ್ ಮೆಮೊರಿ ಅನ್ನೋದಕ್ಕಿಂತ ಎಂಬ್ಯಾರಸಿಂಗ್ ಮೂಮೆಂಟ್, ಬಿಕಾಸ್ ಐ ಟ್ರೈ ಟು ಕಂಟ್ರೋಲ್ ಮೈ ಇಮೋಷನ್ಸ್. ಆಯಿತಾ,
ಹೆಂಗೆ ಅಂತಂದ್ರೆ ಗೊಳೋ ಅಂತ ಬಂದ್ಬಿಡುದು ಎಷ್ಟು ತಡ್ಕೊಂಡ್ರು. ಸೊ ಐ ಥಿಂಕ್ ನಮ್ಮ ಹೆಣ್ಮಕ್ಳಿಗೆ ಅದು ನಾರ್ಮಲ್ ಅನ್ಸುತ್ತೆ. ಲೈಕ್ ತಡ್ಕೊಳಕ್ಕೆ ಆಗಲ್ಲ ಗೈಸ್, ಅದೇನೋ ಗೊತ್ತಿಲ್ಲ, ಒಂದೊಂದ್ಸಲ ಕಣ್ಣೀರು ಬುಳುಬುಳ ಅಂತ ಇಳಿದ್ಬಿಡುತ್ತೆ. ಅದೊಂದು ಐ ಥಿಂಕ್ ವರ್ಲ್ಡ್ ಐ ಫೀಲ್ ವೆರಿ ಎಂಬ್ಯಾರೆಸ್ಡ್. ಡು ಯು ಬಿಲೀವ್ ಮ್ಯಾನಿಫೆಸ್ಟೇಷನ್? ಮೇ ಬಿ 50% ಬಿಲೀವ್ ಮಾಡ್ತೀನಿ, 50% ಬಿಲೀವ್ ಮಾಡಲ್ಲ ನಾನು ಮ್ಯಾನಿಫೆಸ್ಟೇಷನ್ ಮೇಲೆ. 50-50. ವಾಟ್ ಈಸ್ ಯೋರ್ ಫೇವ್ರೇಟ್ ಸಾಂಗ್? ನನ್ನ ಫೇವ್ರೇಟ್ ಸಾಂಗ್ ಪದೇ ಪದೇ ಚೇಂಜ್ ಆಗ್ತಾನೆ ಇರುತ್ತೆ. ಇಟ್ಸ್ ಲೈಕ್ ಐ ಹ್ಯಾವ್ 50-100 ಫೇವ್ರೇಟ್ ಸಾಂಗ್ಸ್ ಅಂತ ಹೇಳ್ಬೋದು. ಒಂದು ಸಾಂಗ್ ಅಂತ ಸೆಲೆಕ್ಟ್ ಮಾಡಿದ್ರೆ ರೀಸೆಂಟಾಗಿ ಸಾಂಗ್ ಬಂದಿತ್ತು ಗೊತ್ತಾ, ಗುಡ್ ಬಾಯ್ ಅಂತ ಹೇಳ್ಬಿಟ್ಟು, ಹಾಯ್ ಅಂತ ಹೇಳ್ಬಿಟ್ಟು. ಸೊ ಅದು ಸ್ವಲ್ಪ ಜಾಸ್ತಿ ಕೇಳಿಸ್ಕೊತಿದ್ದೆ, ಅದು ಹೋಯ್ತು ಇವಾಗ ಔಟ್ ಆಫ್ ಟ್ರೆಂಡ್. ಹೊಸ್ದಾಗಿ ಯಾವುದೇ ಟ್ರೆಂಡಿಂಗ್ ಸಾಂಗ್ ಬರ್ತಿರುತ್ತೆ, ಯಾವ್ದ್ರ ಮೇಲೆ ವಿಡಿಯೋ ಮಾಡ್ತೀನಿ, ಅದೇ ನನ್ನ ಫೇವ್ರೇಟ್ ಸಾಂಗು. ಸೊ ನನಗೆ ಉಪೇಂದ್ರ ಸರ್ ಸಾಂಗ್ಸ್ ತುಂಬ ಇಷ್ಟ, ನನಗೆ ಕೇಳೋಕೆ ಮಜಾ ಬರುತ್ತೆ. ಜಿಮ್ಮಲ್ಲಿ ಹಾಕಿರ್ತಾರೆ, ಫುಲ್ ವೈಬೇ ಚೇಂಜ್ ಆಗಿಬಿಡುತ್ತೆ. ಧನುಶ್ರೀ ಮೇಡಮ್, ಪ್ರತಿ ಸಲ ನಿಮಗೆ ಎಡವಟ್ಟಾಗುತ್ತೆ ಯಾಕೆ? ಐ ಆಮ್ ಯೋರ್ ಫ್ಯಾನ್. ನನಗೂ ಗೊತ್ತಿಲ್ಲ ಯಾಕೆ ಎಡವಟ್ಟಾಗುತ್ತೆ ಅಂತ ನನ್ನ ಜೊತೆ ಇಷ್ಟೊಂದು. ಸೀರಿಯಸ್ಲಿ ನಮ್ಮ ಮನೇಲಿ ಮೊನ್ನೆ ಹೋಮ ಕೂಡ ಮಾಡಿಸಿದ್ದಾರೆ. ಹೋಮ ಮಾಡಿಸಿದ್ಮೇಲೆ ಎಡವಟ್ಟಾಗ್ತದೆ ನನ್ನ ಜೊತೆ. ಸೊ ನಾನು ಅಟ್ ದಿಸ್ ಪಾಯಿಂಟ್ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀನಿ, ಮೇ ಬಿ ಹಿಂಗೆ ಆಗಬೇಕು ಅಂತಿರೋದು ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು. ಆರ್ ಯು ಹ್ಯಾಪಿ ನೌ? ಐ ಥಿಂಕ್ ನಂದೇ ಅಂತ ಒಂದು ಸ್ವಂತ ಮನೆ ಮಾಡೋ ತನಕ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಬಿ ಹ್ಯಾಪಿ. Happiness is a very big word to define anything, guys. Are you happy now? Are you happy? Are you guys happy? ಆನ್ಸರ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ನೀವು ಖುಷಿಯಾಗಿದ್ದೀರಾ? ಖುಷಿಯಾಗಿಲ್ಲ ಅಂತಂದರೆ ನಿಮಗೆ ಏನು ಸಿಕ್ಕಿದ್ರೆ ಖುಷಿಯಾಗಿರ್ತೀರಾ ಕಮೆಂಟ್ ಮಾಡಿ. ಡೈಲಿ ವ್ಲಾಗ್ ಮಾಡಿ, ನಾನು ಟ್ರೈ ಮಾಡ್ತಿದ್ದೀನಿ. ಡೈಲಿ ವ್ಲಾಗ್ ಮಾಡೋದಕ್ಕೆ ಆಗ್ತಿಲ್ಲ ಗೈಸ್, ಒಬ್ಬಳೇ ಇರ್ತೀನಿ. ನಾನು ಒಬ್ಳೂ ಎಷ್ಟು ಅಂತ ತೋರಿಸೋದು, ನೀವೇ ಹೇಳ್ತೀರಾ ಬೋರ್ ಆಗುತ್ತೆ ಏನಾದ್ರು ಮಾಡು ಅಂತ ಹೇಳ್ಬಿಟ್ಟು. ಸೊ ಐ ಟ್ರೈ ಟು ಗೆಟ್ ಬ್ಯಾಕ್ ಗೈಸ್. ಏನೇನೋ ಸ್ಟ್ರೆಸ್ ಇದೆ ಸ್ವಲ್ಪ ಲೈಫಲ್ಲಿ, ಆ್ಯಂಡ್ ನೋಡಿ ಹುಷಾರ್ ಬೇರೆ ಇಲ್ಲ ನನಗೆ. How to manage all negativity around us. Also, one bonus question about toxic people. You don't have to manage anything. Just walk away. If someone is not being a good person to you, walk away. ಸಪೋರ್ಟ್ ಮಾಡ್ತಿಲ್ಲ ನಿಮಗೆ ಗೊತ್ತು, ಇವ್ರು ನಮ್ಮ ಸಪೋರ್ಟ್ ಆಗಲ್ಲ ಅಂದರೆ ವಾಕ್ ಅವೇ. ಯಾವುದೋ ಒಂದು ಟೈಮಲ್ಲಿ ಯೂಸ್ ಆಗ್ತಾರೆ ಬಿಡು, ಜೊತೆಗೆ ಇಟ್ಕೊಳ್ಳೋಣ ಇರಲಿ, ಅವ್ರು ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ ಅಂತಂದ್ರು ಆ ಥರ ಮಾಡೋಕೆ ಹೋಗ್ಬೇಡಿ. ಜಸ್ಟ್ ಕಟ್ ದೆಮ್ ಆಫ್. ಲೈಫಲ್ಲಿ ನೆಮ್ಮದಿ ಮುಖ್ಯ. ಸೊ ವೈ ಡು ಯು ವಾಂಟ್ ಟು ಮ್ಯಾನೇಜ್ ನೆಗೆಟಿವಿಟಿ? ಮತ್ತು ಇನ್ನೊಂದು ಯಾರು ಮಾತಾಡಿದ್ರೆ ತಲೆಗೆ ಹಾಕೊಳ್ಳೋಕೆ ಹೋಗ್ಬೇಡಿ. ಇಲ್ಲಿಂದ ಕೇಳಿಸ್ಕೊಂಡು ಇಲ್ಲಿಂದ ಬಿಡಿ. ಬಿಕಾಸ್ ನಿಮಗೆ ನೀವು ಏನು ಅಂತ ನಿಮಗೆ ಗೊತ್ತಿರಬೇಕು ಅಷ್ಟೇ. ಆ್ಯಂಡ್ ತುಂಬ ಜನ ಅಡ್ವೈಸ್ ಮಾಡೋಕ್ಕೂ ಬರ್ತಾರೆ, ಹಂಗಿರ್ಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಹಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಿಮ್ಮ ಶೂಸಲ್ಲಿ ನೀವು ಮಾತ್ರ ಇರೋದು, ನೀವೇನು ಅನುಭವಿಸ್ತಿದ್ದೀರ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾತ್ರ ಮಾಡಿ. ಯಾರಿಗೂ ಗೊತ್ತಿರಲ್ಲ ನೀವೇನೇನು ಮಾಡಿದ್ದೀರಾ, ನೀವೇನೇನು ಕಷ್ಟಪಟ್ಟಿದ್ದೀರಾ, ಎತ್ತ ಏನು ಅಂತ. ಟಾಕ್ಸಿಕ್ ಪೀಪಲ್, ಯಾರಾದರೂ ಟಾಕ್ಸಿಕ್ ಅಂತ ಗೊತ್ತಿದ್ಮೇಲೆ ಜೊತೆಗೆ ಇರಬೇಡಿ. You think that you can fix them, they will understand, things will change. No, walk away. Learn to walk away as soon as possible. ಇಲ್ಲ ಅಂದರೆ ನೀವು ಟಾಕ್ಸಿಕ್ ಆಗೋಗ್ಬಿಡ್ತೀರಾ, ನಿಮ್ಮ ಲೈಫ್ ಟಾಕ್ಸಿಕ್ ಆಗಿಬಿಡುತ್ತೆ, ನಿಮ್ಮ ಲೈಫ್ ಹಾಳಾಗೋಗ್ಬಿಡುತ್ತೆ. ವಾಟ್ ವುಡ್ ಯು ಫೀಲ್ ಅಬೌಟ್ ಸೆಲ್ಫ್ ಲವ್? ಅಫ್ಕೋರ್ಸ್ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಪ್ರಕಾರ ನೀವು ಯಾರನ್ನು ಇಷ್ಟಪಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಪೂರಾ ಲೈಫ್ ನೀವು ನಿಮ್ಮನ್ನು ಮಾತ್ರ ಇಷ್ಟಪಡಲೇಬೇಕು. ಯು ಲುಕ್ ಸೋ ಪ್ರಿಟಿ ಇನ್ ರಿಯಲ್ ಕಂಪೇರ್ಡ್ ಟು ಯುವರ್ ವ್ಲಾಗ್ಸ್. ನನಗೆ ಒಂದು ಕಾಂಪ್ಲಿಮೆಂಟ್ ತುಂಬ ಬರುತ್ತೆ ಗೈಸ್, ರಿಯಲ್ ಲೈಫಲ್ಲಿ ನೋಡೋಕೆ ಚೆನ್ನಾಗಿದ್ದೀರಾ ಅಕ್ಕ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದು ಹೇಳ್ತೀರಾ. ವಾಟ್ ಮೋಟಿವೇಟ್ಸ್ ಯು ಟು ಮೇಕಪ್ ಎವ್ರಿ ಡೇ? ಐ ಕಾಂಟ್ ಇವನ್ ಮೇಕ್ ಟೈಮ್ ಫಾರ್ ಮೇಕಪ್, ಐ ಫೀಲ್ ಲೇಸಿ. ಇಟ್ಸ್ ಲೈಕ್ ಮೇಕಪ್ ಇಸ್ ಅ ಚಾಯ್ಸ್. ಎಲ್ರಿಗೂ ಡೈಲಿ ಮೇಕಪ್ ಮಾಡಬೇಕು ಅನ್ನೋದೇನಿಲ್ಲ. ಸೊ ನನಗೆ ನಾನು ಸಿನ್ಸ್ ಐಮ್ ಅ ಕಾಂಟೆಂಟ್ ಕ್ರಿಯೇಟರ್, ಸೊ ನನಗೆ ಸ್ವಲ್ಪ ಚೆನ್ನಾಗಿ ಕ್ಯಾರಿ ಮಾಡಬೇಕು. ವಿಡಿಯೋ ಮುಂದೆ ಬಂದಾಗ ಅದು ಕಾನ್ಫಿಡೆಂಟ್ ಆಗಲಿ, ಅಥವಾ ಎಲ್ಲರೂ ಹೋದಾಗ I should feel like I'm my best self ಅಂತ. ನಾಟ್ ಜಸ್ಟ್ ಅಬೌಟ್ ಮೇಕಪ್, ಇಟ್ಸ್ ಆಲ್ಸೋ ಹೌ ಮೈ ಹೇರ್ ಲುಕ್ಸ್, ನನ್ನ ಬಟ್ಟೆ ಯಾವ ಥರ ಕಾಣಿಸ್ತದೆ, ಹೌ ಡು ಐ ಸ್ಮೆಲ್. ಸೊ ಇದೆಲ್ಲ ಲೈಕ್ ಪಾರ್ಟ್ ಆಫ್ ಯೋರ್ ಕಾನ್ಫಿಡೆನ್ಸ್. ಸೊ ಹಾಗಾಗಿ ದಟ್ ಈಸ್ ವೈ ಐ ಡೂ ಇಟ್, ಬಿಕಾಸ್ ಐ ವಾಂಟ್ ಫೀಲ್ ಮೈ ಬೆಸ್ಟ್. ಎಲ್ಲೇ ಹೋದ್ರೂ ಒಬ್ರು ಮುಂದೆ ನಿಂತ್ಕೊಂಡ್ರು ಐ ಶುಡ್ ಬಿ ಏಬಲ್ ಟು ಟಾಕ್ ಕಾನ್ಫಿಡೆಂಟ್ಲಿ. ಅಯ್ಯೋ ನಾನು ಇದು ಕಾಣಿಸ್ತಿದೆ ಅಂತ ಹಿಂಗೆ ಮುಚ್ಕೊಳ್ಳೋದು. ಗೆಟಿಂಗ್ ಇಟ್. ವಾಟ್ ಆರ್ 5 words ಯು ವುಡ್ ಯೂಸ್ ಟು ಡಿಸ್ಕ್ರೈಬ್ ಯೋರ್ ಸೆಲ್ಫ್? ಒನ್ ಥಿಂಗ್ ಎಲ್ಲರೂ ಹೇಳ್ತಾರೆ ನನ್ನ ಬಗ್ಗೆ, I think I'm very sweet and I'm very kind. That is one thing about myself. I do feel that I'm a very strong person, very bold person. I think I'm smart also. I think I'm very smart in my own things. ನನಗೇನು ಗೊತ್ತು ಆ ವಿಷಯಗಳಲ್ಲಿ I think I'm very smart. I'm very emotional. I think this is what makes me. How to be strong, Dhanu? You inspire me a lot. I think you can be strong by being weak. It's like in my lot of videos I tell ಏನಪ್ಪ ಅಂತಂದರೆ, are you feeling weak? Are you feeling emotional? Cry it out. Attupudi.
ಮನಸ್ಸು ಸಮಾಧಾನ ಆಗೋ ತನಕ ಹತ್ಬಿಡಿ ಆಯಿತಾ. ಅದಾದಮೇಲೆ ಯು ವಿಲ್ ಫೀಲ್ ದ ಸ್ಟ್ರೆಂತ್, ಯು ವಿಲ್ ಫಿಗರ್ ಇಟ್ ಔಟ್. ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಮೂಮೆಂಟಲ್ಲಿ ಆ ಫ್ರಸ್ಟ್ರೇಷನ್ ಹೊರಗಡೆ ಹಾಕ್ಬಿಡ್ಬೇಕು. ಸೊ ದಟ್ ಈಸ್ ಹೌ ಯು ವಿಲ್ ಬಿಕಮ್ ಸ್ಟ್ರಾಂಗ್. ದಟ್ ಈಸ್ ಹೌ ಈವನ್ ಐ ಡು. ದಟ್ ಈಸ್ ವಾಟ್ ಈವನ್ ಐ ಡು. ನಾನು ಗೊಳೋ ಅಂತ ಹತ್ಬಿಡ್ತೀನಿ. ನಮ್ಮಮ್ಮ ಹೇಳ್ತಿರ್ತಾರೆ ನೀನು ಸ್ಟ್ರಾಂಗ್ ಆಗಿರಬೇಕು ಹಂಗೆ ಹಿಂಗೆ ಅದು ಇದು ಅಂತ. ದೆನ್ ಐ ಕ್ರಾಸ್ ಕ್ವಶನ್ ಹರ್. ನೀವು ನಂತರ ಹೇಳ್ತೀರ ಒಂದೊಂದ್ಸಲ ಅಂತ ಹೇಳ್ತೀನಿ ನಾನು. ಬಟ್ ಇಟ್ಸ್ ಓಕೆ ಟು ಕ್ರೈ ಗೈಸ್. ಜಸ್ಟ್ ಕ್ರೈ ಇಟ್ ಔಟ್ ಅಂಡ್ ದೆನ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಅಷ್ಟೇ. ವಿಲ್ ಯು ಮ್ಯಾರಿ ಮೀ? ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ವಿಲ್ ಯು ಮ್ಯಾರಿ ಮೀ ಅಂತ ನಾನು ಏನು ಹೇಳಿ. ಡೂ ಯು ಥಿಂಕ್ ಸಕ್ಸಸ್ ಇಸ್ ಲಕ್? ಸಕ್ಸಸ್ಗೆ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ and also a little luck is important. These 3 things are the main ingredients for success, I feel. In your gallery, which pic you like most? Your pic anta keltore. Can you see? So this is the photo. Idu na beach ara ತಗೊಂಡಿರೋದು. ಸೊ ಇದು ನಿಮಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಸೊ ಈ ಫೋಟೋ ತುಂಬ ಇಷ್ಟ ಆಯಿತು ಬಿಕಾಸ್ ನಾನು ನೈಟ್ ಟೈಮಲ್ಲಿ ಯಾವತ್ತೂ ಫೋಟೋಶೂಟ್ ಮಾಡಿರಲಿಲ್ಲ ಬೀಚ್ ಮುಂದೆ. ಸೊ ದಿಸ್ ಫೆಲ್ಟ್ ಲೈಕ್ ಅ ವೆರಿ ಏನಂತಾರೆ ವೆರಿ ನೈಸ್ ಒನ್ ಅಂತ ಅನ್ನಿಸ್ತು. ಟೆಲ್ ಅಬೌಟ್ ದ ಪ್ರೋಸೆಸ್ ಆರ್ ದ ರಿಸ್ಕ್ ದಟ್ ಯು ಹ್ಯಾಡ್ ವೈಲ್ ಓಪನಿಂಗ್ ಫೋಮೋ. ನೀವೇನಾದ್ರೂ ಏನಾದ್ರು ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ನಾರ್ಮಲಿ ಎನಿ ಬಿಸ್ನೆಸ್, ಸೊ ಒಂದು ಸ್ವಲ್ಪ ಬ್ಯಾಕಪ್ ದುಡ್ಡು ಇಟ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಬಿಟ್ಬಿಟ್ಟು ಒಂದು 6 months ಬ್ಯಾಕಪ್ ದುಡ್ಡು ಅಂತ ಹೇಳಿ. ಸೊ ದಟ್ 6 months 1 year ನೀವು ಅದನ್ನ ಹಂಗೆ ನಡೆಸ್ಕೊಂಡು ಹೋಗ್ಬೋದು, ಸ್ವಲ್ಪ ಆಚೆ ಈಚೆ ಆದ್ರೂ. ದಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಆದರೆ ಮೇಕ್ ಶೋರ್ ಯು ಹ್ಯಾವ್ ಎಕ್ಸ್ಟ್ರಾ ಎಂಪ್ಲಾಯೀಸ್, ಎಕ್ಸ್ಟ್ರಾ ಸ್ಟಾಫ್. ಇಲ್ಲ ಅಂತಂದರೆ ಕರೆಕ್ಟ್ ಟೈಮ್ಗೆ ಕೈ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇಂಟೀರಿಯರ್ ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಮುಗಿಸ್ಕೊಡ್ಬೇಕು ಅಂತ. ಇಲ್ಲ ಅಂತಂದರೆ ಇಷ್ಟು ಅಮೌಂಟ್ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಂಟೀರಿಯರ್ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಬಂದು ಅವರೇ ಸಾರ್ಟ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎನಿ ಟೈಮ್ ಯಾವುದೇ ಒಂದು ಕೆಲಸ ಪೂರ ಆಗೋ ತನಕ ಯಾರಿಗೂ ಫುಲ್ ಪೇಮೆಂಟ್ ಮಾಡಬೇಡಿ. ಪೇಮೆಂಟು ಅಡ್ವಾನ್ಸಲ್ಲಿ ಮಾಡೋಕ್ಕಿಂತ ಮುಂಚೆನೂ ಅವ್ರ ಕಡೆಯಿಂದ ಒಂದು ಅಶ್ಯೂರಿಟಿ ತೊಗೊಂಡು ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲ ಥರ ಅದು ನಾನು ನೋಡ್ಬಿಟ್ಟಿದ್ದೀನಿ. ದಟ್ ಈಸ್ ಒನ್ ಥಿಂಗ್. ಪ್ರಾಡಕ್ಟ್ ಪರ್ಚೇಸ್ ಕಾಸ್ಟ್ ಏನಿದೆ ಮತ್ತು ಮಾರ್ಜಿನ್ ಏನಿರುತ್ತೆ ಪ್ರಾಫಿಟಲ್ಲಿ, ಅಂದರೆ ಇಫ್ ಯು ಆರ್ ಚಾರ್ಜಿಂಗ್, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡಿ. ಸೊ ದಿಸ್ ಈಸ್ ಒನ್ ಥಿಂಗ್ ದಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಫಾರ್ ಸಮ್ ಒನ್ ಹೂ ವಾಂಟ್ಸ್ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್ ಇನ್ ಎನಿಥಿಂಗ್. ಯಾವುದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ವರ್ಸ್ಟ್ ಕೇಸ್ ಸಿನಾರಿಯೋ ಕೂಡ ಲೈಕ್ ಮೈಂಡಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ದಟ್ ಏನಾದ್ರೂ ತಡ್ಕೊಳಕ್ಕಾಗುತ್ತೆ ಅಂತ. ಬಿಕಾಸ್ ಎಷ್ಟೋ ಜನ ಸಾಲಕ್ಕೆ ಬಿದ್ದುಬಿಡ್ತಾರೆ, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಏನಾದ್ರು ರಾಂಗ್ ಆಯಿತು ಅಂತ. ಸೊ ಆಲ್ವೇಸ್ ಮೇಕ್ ಶೋರ್ ದಿಸ್ ಅ ಸೆಕೆಂಡ್ ಇನ್ಕಮ್ ಸೋರ್ಸ್. ಅದಾದಾಗ ಹಂಗಿದ್ದಾಗ ಯು ಕ್ಯಾನ್ ಬಿ ಸೇಫ್. ನೀಟ್ ಮಾಸ್ಟರ್ ಕ್ಲಾಸ್ ನಾನು ಅಟ್ಲೀಸ್ಟ್ 1 day ಕ್ಲಾಸ್ ಮೇಕಪ್. ಸೊ ನಾನು ಕ್ಲಾಸ್ ಅನೌನ್ಸ್ ಮಾಡಿದ್ದೀನಿ. ಗಿರಿಜಾ ಅಮ್ಮ ಅಂತಾರೆ ಕಮೆಂಟ್ ಮಾಡಿರೋದು. ಸೊ ಮೇಕಪ್ ಕ್ಲಾಸ್ ಆಲ್ರೆಡಿ ನಾನು ಅನೌನ್ಸ್ ಮಾಡಿದ್ದೀನಿ. ಯಾರಿಗೆ ಜಾಯಿನ್ ಆಗಬೇಕು ಬೇಗ ಜಾಯಿನ್ ಆಗಿ. ಅಲ್ಲಿಗೆ ಐ ಥಿಂಕ್ ಐ ಆನ್ಸರ್ಡ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಅಂತ ನಾನು ಅನ್ಕೋತೀನಿ. ಇನ್ನೇನಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.